ಎಲೆಕ್ಷನಲ್ಲಿ ಒಂದು 10-15 ಸಾವಿರ ಒಳಗಡೆ ನಿಖಿಲ್ ಗೆಲ್ತಾರೆ. ಮೂಡ ಅದು ಹಗರಣ, ವಾಲ್ಮೀಕಿ ಹಗರಣ, ಇವೆಲ್ಲ ನೋಡಿದ್ರೆ ನಿಜವಾಗ್ಲೂ ಕಾಂಗ್ರೆಸ್ ಯಾವ ಶತ್ರು ಓಟ್ ಹಾಕ್ಬಾರ್ದು. ಹಿಂದೂಗೂ ಮುಸ್ಲಿಮ್ಸ್ಗೂ ಜಗಳ ತಂದಿರ್ತಾರೆ ಜಮೀರು. ನಾವು ಹುಟ್ಟುವಾಗ ಅರ್ಜಿ ಹಾಕಿ ಹುಟ್ಟಿವ ನಮ್ಮವ್ವ ಕೆಂಪು ಮಗ ಎತ್ತೀನಿ ಕರಿ ಮಗ ಎತ್ತೀನಿ ಅಂತ ಏನಾರ ಹೇಳಿದ್ರ? ಸರ್ವ ಭ್ರಷ್ಟಾಚಾರ ಎಲ್ಲೂ ಇಲ್ಲ. ಇಡೀ ಕರ್ನಾಟಕದಲ್ಲಿ ವಕ್ಫ್ ಬೋರ್ಡಲ್ಲಿ ದೊಡ್ಡ ಕಳ್ಳರು ಕೂತಿದ್ದಾರೆ. ಅದರಿಂದ ವಕ್ಫ್ ಬೋರ್ಡ್ ಕಿತ್ತಾಕಬೇಕು. ನಾನು ಒಬ್ಬ ಮುಸ್ಲಿಮ್ಸ್ ಆಗಿ ಹೇಳ್ತಾ ಇದ್ದೀನಿ. ಎಲೆಕ್ಷನಲ್ಲಿ ಒಂದು 10-15 ಸಾವಿರ ಒಳಗಡೆ ನಿಖಿಲ್ ಗೆಲ್ತಾರೆ. ಕಾರಣ ಏನು ಗೊತ್ತರೆ, ಈ ಕಾಂಗ್ರೆಸ್ ದುರಾಡಳಿತ ಮತ್ತು ಮೂಡ ಅದು ಹಗರಣ, ವಾಲ್ಮೀಕಿ ಹಗರಣ, ಇವೆಲ್ಲ ನೋಡಿದ್ರೆ ನಿಜವಾಗ್ಲೂ ಕಾಂಗ್ರೆಸ್ಗೆ ಯಾವ ಶತ್ರು ಓಟ್ ಹಾಕ್ಬಾರ್ದು. ಒಳ್ಳೆ ಆಡಳಿತ ಇಲ್ಲ. ಒಂದು ವರ್ಷದ 6 ತಿಂಗಳಾಯ್ತು ಸರ್ಕಾರ ಬಂದು. ಯಾವುದಾದ್ರು ಒಂದು ಅಭಿವೃದ್ಧಿ ಇದೆಯಾ? ಯಾವುದೂ ಇಲ್ಲ. ಅದು ಮೂಡ ಹಗರಣ, ಅದಾಗರಣ ತಂದುಬಿಟ್ಟು ಈಗ ಎಲೆಕ್ಷನ್ ತಂದರು. ನಾವು ಅದು ಮಾಡಿಬಿಟ್ಟಿದ್ದೀವಿ ಎಲ್ಲ ಮಾಡಿಬಿಟ್ಟಿದ್ದೀವಿ, ಸುಳ್ಳು ನಮಗೆ ಕೇಸ್ ಹೊರಿಸ್ತಾರೆ ಅಂತಲೇ ಈ ಸಿದ್ದರಾಮಯ್ಯ ಮಾಡಿರೋ ಕೆಲಸ ಒಂದೊಂದಲ್ಲ. ಈ ಡಿ ಕೆ ಅಣ್ಣ ತಮ್ಮದಿರು ಎಲ್ಲನೂ ಕಲಸಿ ಮೆಣಸಿಕ್ಬಿಟ್ಟವ್ರೆ. ಅದ್ರ ಮೇಲೆ ಏನಂದರೆ ಒಟ್ಟಿನಲ್ಲಿ ನಮ್ಮಲ್ಲಿ ನಿಖಿಲ್ ಗೆಲ್ತಾರೆ. ಸೂರಾಗಿ ಗೆಲ್ತಾರೆ. ಎಷ್ಟು ಓಟ್ ಅಂತರಿಂದ ಗೆಲ್ಬೋದು ಸರ್? ಒಂದು 15 ಸಾವಿರ ಒಳಗಡೆ. ಸರ್ ಏನಾಗ್ಬೋದು? ಚನ್ನಪಟ್ಟಣ JDS ವಿನ್ ಆಯ್ತದೆ. ನಾವು ಪಕ್ಷದಲ್ಲ ಕಾರ್ಯಕರ್ತರೇನಲ್ಲ. ಸಿಟಿಲಿ ಕಡಿಮೆ ಓಟ್ ಬಿದ್ದಿದೆ JDSಗೆ ಅಂತ. ಸರ್ ಸಿಟಿಲಿ ಸ್ವಲ್ಪ ಡ್ಯಾಮೇಜ್ ಇದೆ. ಬೇರೆಯವ್ರು ಹೇಳ್ದಂಗೆ ಸಿಟಿಲಿ ಟೌನ್ ಇರೋದ್ರಿಂದ ಎಲ್ಲ ಜನಗಳು ಇರೋರೆ ಟೌನಲ್ಲಿ. ಹಂಗಾಗಿ ಸಿಟಿಲೂ ಸ್ವಲ್ಪ ಒಂದು 10,000-5,000 ಅವ್ರಿಗೆ ಹೋಗ್ಬೋದು, ಕಾಂಗ್ರೆಸ್ಗೆ ಹೋಗ್ಬೋದು. ಹಳ್ಳಿ ಗ್ರಾಮಾಂತರದಲ್ಲಿ JDS ಮುನ್ನಡೆ ಆದೈತದೆ. ಜಿಲ್ಲಾ ಪಂಚಾಯತಿ ಒಂದೊಂದು ಪಂಚಾಯತಿಯಲ್ಲಿ ಜಾಸ್ತಿ ಆಗ್ಬೋದು, ಒಂದು ಪಂಚಾಯತಿ ಕಮ್ಮಿ ಆಗ್ಬೋದು. ಇವ್ರು ಹೇಳ್ದಂಗೆ 15,000-20,000 ಅಂತೂ ಅಲ್ಲ, ಗ್ಯಾರಂಟಿ ಗೆಲ್ತಾರೆ ನಿಖಿಲ್ ಅಷ್ಟೇ. ರೇಷ್ಮೆ ಬೆಳೀರು ಯಾರು? ನಾವು ರೈತರು. ನಾವು ರೇಷ್ಮೆ ಬಟ್ಟೆ ಹಾಕೋತಾ ಇದ್ದೀವ? ರೇಷ್ಮೆ ಬಟ್ಟೆ ಹಾಕೋರು ಬೇರೆ. ಹಾಲು ಕರೀರು ಯಾರು? ಹಾಲು ಉಣಿಸ್ತೀರು ಯಾರು ಪ್ರಪಂಚಕ್ಕೆ? ನಾವು ರೀ. ಭತ್ತ ಬೆಳೀರು ಯಾರು? ರಾಗಿ ಬೆಳೀರು ಯಾರು? ಇವತ್ತು ಒಕ್ಲುಗನಿಗೆ ಏನು ಬೆಲೆ ಕೊಡಬೇಕು, ಒಬ್ಬ ಯೋಧನಿಗೆ ಏನು ಬೆಲೆ ಕೊಡಬೇಕು. ಅದನ್ನ ಬಿಟ್ಟು ಕೊಂಡ್ಕೋದಲ್ಲ. ನೀನೇನು ಕೊಂಡ್ಕೋಕ್ಕೆ ನೀವು ದೊಡ್ಡ ಇವನೆಲ್ಲ ಯಾರು? ನೀನು ಒಬ್ಬ ಪ್ಲೇಟ್ಗಳು ಚೇಂಜ್ ಮಾಡ್ಕೊಂಡು ಬಸ್ ಓಡಿಸಿದೋ ನೀನು. ಅದೆಲ್ಲ ಮಾತಾಡಿ ಚೆನ್ನಾಗಿರೋದು. ಹಿಂದೂಗೂ ಮುಸ್ಲಿಮ್ಸ್ಗೂ ಜಗಳ ತಂದಿರ್ತಾರೆ ಜಮೀರು. ಇನ್ನೇನಿದೆ ಕೇಳಿ. ಅವ್ರ ಹೇಳಿಕೆನೇ ಎಲ್ಲೊಂದು ಕಡೆ ಎಫೆಕ್ಟ್ ಆಗ್ಬಿಡ್ತಾ ಅಂತ. ಏನೂ ಇಲ್ಲ. ಅದೇನೋ ತೆಲುಗು ಮಾತಾಡುವಾಗ ಅದೇ ಇವರು ಈ ಜೊತೆಲಿದ್ರಲ್ಲ DK ಸುರೇಶ್ ಅವರು ಮತ್ತು ಈ ಹಾಲಿ CP ಯೋಗೇಶ್ವರು ಅವ್ರು ಮಾತಾಡಿದಾಗ ತಕ್ಷಣ ಮೈಕ್ ಕಿತ್ಕೊಂಡು ಈ ರೀತಿ ಮಾತಾಡ್ಬೇಡ ಕಣಪ್ಪ ಅಂದ್ರೆ ಅವ್ರಿಗೆ ದೊಡ್ಡತನ ಮೆರೀತಾಯಿದ್ರು. ವಿಸಿಲ್ ಹಾಕ್ತಿರಲ್ರಿ ನೀವು? ವಿಸಿಲ್ ಹಾಕ್ತೀರಿ, ಸಿಳ್ಳಿ ಹಾಕ್ತೀರಿ, ಇವೆಲ್ಲ ನಿಮ್ಗೆ ಸೂಕ್ತನಾ? ಇವತ್ತು ನಿಮ್ಗಾಗಿದೆ, ನಾಳೆ ನೀವೇನು ಒಕ್ಲುಗ್ರಲ್ವಾ? ಹೇಳ್ಬೋಯ್ತಲ್ಲ, ನೀನು ಈ ರೀತಿ ಮಾತಾಡಬೇಡಪ್ಪ, ನೀನು ಪ್ರಚಾರ ಬಂದಿದೆ ಬೇರೆ ರೀತಿ ಮಾತಾಡು ಅಂತ. ನಿಮ್ಗೆ ಖುಷಿ ಆಗೋಯ್ತು ಹಂಗಂದಾಗ? ಕುಮಾರಣ್ಣ ಏನ್ರಿ ಈ ದೇಶಕ್ಕೆ ಮಿನಿಸ್ಟ್ರು, ಇಡೀ ಇಂಡಿಯಾಕ್ಕೆ ಮಿನಿಸ್ಟ್ರು ಅಂಥವ್ರ ಕರಿಯ ಬಣ್ಣ ಚೇಂಜ್ ಮಾಡ್ಕೋದ? ನಾವು ಹುಟ್ಟುವಾಗ ಅರ್ಜಿ ಹಾಕಿ ಹುಟ್ಟಿವ ನಮ್ಮವ್ವ ಕೆಂಪು ಮಗ ಎತ್ತೀನಿ ಕರಿ ಮಗ ಎತ್ತೀನಿ ಅಂತ ಏನಾರ ಹೇಳಿದ್ರಾ? ಈಗಾದ್ರೂ ಡಾಕ್ಟ್ರುಗಳು ಒಂದು ಸ್ವಲ್ಪ ಕಲರ್ಗೆ ಅದು ಇದು ಕೊಡಿ ಅಂತ ಹೇಳ್ತಾರೆ. ಅವತ್ತೇನಿಲ್ಲ. ನಾವೆಲ್ಲ ಹುಟ್ಟಿದಾಗ ನಮ್ಮ ತಂದಿದ್ರಲ್ಲ ಜಮೀನುಗಳಲ್ಲಿ ಗೈತಿದ್ರೊಳಗ ಎಷ್ಟೋ ಜನ ಜಮೀನುಗಳಲ್ಲಿ ಡಿಲಿವರ್ ಆಗಿರೋಂಥ ಮಕ್ಳುಗಳು ನಾವು. ಹೇಳಿ ಈಗ ನೀವು ಕೆಂಪಿದ್ದೀರಿ, ಇವ್ರು ಕರ್ಗವ್ರೆ, ಇವ್ರಿಗಿರೋ ಬೆಲೆ ಅವ್ರು ಕರಗಿದ್ರೆ ಈಗ ಗೊಬ್ಬಳಿ ಮರ ತಾನೆ ಗಾಡಿ ಸಾಮಾನಿಗಾಗೋದು. ಈ ರೀತಿ ಎಲ್ಲ ಮಾತಾಡುವಂಥ ಹೇಳ್ಬೋದು ಹೇಳಿ ನೀವು? ಒಬ್ಬರು MP, ಮಾಜಿ MP ಹಾಲಿ ಇವರು ಕ್ಯಾಂಡಿಡೇಟ್ ಆಗಿದ್ರು ಅಂತ ಜೊತೆ ನಿಂತ್ಕೊಂಡು ಖುಷಿ ಪಡ್ತೀರಲ್ಲ. ಈ ಮಾತಾ ಬಂದರು ಯಾರು? DK ಶಿವಕುಮಾರ್ ಅವರು. ನಾನೇ ಅಭ್ಯರ್ಥಿ. ಎಲ್ಲಪ್ಪ ನೀನು ಅಭ್ಯರ್ಥಿ? ಒಂದು ಅಭ್ಯರ್ಥಿ ಸೃಷ್ಟಿ ಮಾಡ್ಕೋಕ್ಕಾಗಲ್ಲ ನಿನ್ನ ಪಕ್ಷದಲ್ಲಿ. ನೀನು ಸಿದ್ದರಾಮಯ್ಯನವ್ರು ಬರ್ತಾರೆ, ಸೂರ್ಯ ಹೆಂಗೆ ಮುಳ್ತಾನೆ, ಈ ಯೋಗೇಶ್ವರ್ ಗೆಲ್ಲೋದು ಖಚಿತ ಅಂತ. ಒಂದು ವೇಳೆ ಸೋತ್ಬಿಟ್ರೆ ಏನು ಮಾಡ್ತೀಯಾ? ರಾಜೀನಾಮೆ ಕೊಡ್ತೀಯಾ? ನಾನು ಶಿಸ್ತೆ ಹ್ಯಾಂಡು ಅಂತಿದ್ದೆ. ಇಡೀ ಮೈಸೂರಿನ ಗೋಚ್ಕೊಂಡು ಕೂತಿದ್ದಿಲ್ಲ. ಯಾಕೆ ನೀನು ವಾಪಸ್ ಕೊಟ್ಟೆ? ನೀನು ಸೈಟ್ ಕೊಡ ಯಾಕ್ರಿ ಕೊಟ್ಟೆ? ಮೂಡಾದ್ದು ಹೇಳಿ.
ಡಿ ಕೆ ಶಿವಕುಮಾರಿಗೆ ನಮ್ಮ ಚನ್ನಪಣ್ಣಗೆ ಸೈಟ್ ಕೊಡ್ತೀನಿ ಅಂತ ಜಮೀನು ಮಾಡವ್ರೆ. ಅವ್ರು ಸೈಟ್ ಕೊಡೋಕ್ಕಲ್ಲ, ಅವ್ರು ಯಾರು ಅವ್ರು ವಾರಸುದಾರ್ಗೆ ಅವ್ರ ಹೆಸರಿಗೆ ಖಾತೆ ಚೇಂಜ್ ಮಾಡ್ಕೊಂಡು ಜಮೀನು ಮಾಡಿಕೊಂಡು ಈಗ ರಾಮನ ಹೆಸರಿಗೆ ಅವಮಾನ ಮಾಡಿ ರಾಮನಗರನ ಚೇಂಜ್ ಮಾಡಿ ಬೆಂಗಳೂರು ಗ್ರಾಮಾಂತರ ಯಾವುದೋ ಏನೋ ಮಾಡಿವಿ ಅಂತ ಹೋಗೋರೆ. ಅದು ಮಾಡೋಕ್ಕಲ್ಲ ಅವರು. ಅವ್ರ ಸ್ವಾರ್ಥಕ್ಕೆ ಏನು ಅವ್ರ ಜಮೀನುಗಳೆಲ್ಲ ಮಾರ್ಕೊಂಡು ದುಡ್ಡು ಮಾಡೋಕ್ಕೆ ಏನು ಮಾಡ್ತೀರಾ ನೀವು? ತಿನ್ನೋದು ಇಷ್ಟು ಅನ್ನ, ಒಬ್ಬ ರೈತ ತಿನ್ನೋದು ಅಷ್ಟು ಅನ್ನ, ಒಬ್ಬ ಕೂಲಿಯವನು ತಿನ್ನೋದು ಅನ್ನ. ಆ ಕೂಲಿಯವನು ಮಾಡುವಷ್ಟು ನೆಮ್ಮದಿ ನೀವು ಇದ್ದೀರಾ? ಮಾತುಗಳು ಆಡ್ಬೇಕಾರೆ ಒಂದು ಸ್ವಲ್ಪ ಹುಷಾರಾಗಿ ಅಂತ. ಲಂಚಭೂತ ಏನು ಹೇಳ್ತಾ ಇದ್ದಾರೆ ಸಾರ್ವಜನಿಕವಾಗಿ ಆಸ್ ಇಟ್ ಇಸ್ ನಾವು ಓಟ್ ಹಾಕೋರ್ಸು ಓಟ್ಗೆ ನಾವೇ ಲಂಚ ತೊಗೊತಾ ಇದ್ದೀವಿ. ಓಟ್ಗೆ ನಾವೇ ಲಂಚ ತೊಗೊತಿರ್ಬೇಕಾದ್ರೆ ನಾನು ಅವನ್ನ ಬೆಳ್ಳ ಮಾಡಿ ತೋರ್ಸೋಕ್ಕಾಗಲ್ಲ ಅಲ್ವಾ? ಆಯಿತು, ಅಕಸ್ಮಾತ್ ಈಗ ಅವ್ರು ಯಾರ್ದೋ ಬೇಜಾನ್ ದುಡ್ಡುಗಳು ಮಾಡಿದ್ದಾರೆ ಕೊಡ್ತಾರೆ ಅನ್ನೋದು ಒಂದು ವಿಚಾರ ಆದ್ರೂ ಅದರಲ್ಲಿ ತಿಳ್ಕೊಳ್ಳೋದಕ್ಕೆ ನಮ್ಮ ವೋಟರ್ಸ್ಗಳು ಓಟಿನ ವ್ಯಾಲ್ಯೂ ತಿಳಿಬೇಕು ಅಂದರೆ ಇನ್ನು ಮ್ಯಾಕ್ಸಿಮಮ್ 25ರಿಂದ 30 ವರ್ಷ ಬೇಕಾಗುತ್ತೆ. ಸೊ ಓಟಿನ ವ್ಯಾಲ್ಯೂ ತಿಳಿಬೇಕಂದ್ರೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಓಟಿನ ವ್ಯಾಲ್ಯೂಯೇಷನ್ ಬಂದು ಅಮೇರಿಕಾ. ಸೊ ಅಲ್ಲಿ ಪ್ರಜೆ ಏನು ಯೋಚನೆ ಮಾಡ್ತಾನೆ, ಅವ್ರ ಥಾಟ್ಗಳೇನು ಯೋಚನೆ ಮಾಡಲ್ಲ. ಅವ್ನ ದೇಶಕ್ಕೆ ಏನು ಬೇಕು, ರಾಜ್ಯಕ್ಕೆ ಏನು ಬೇಕು ಅದನ್ನು ಯೋಚನೆ ಮಾಡಿ ವೋಟರ್ಸ್ ಮಾಡ್ತಾರೆ. ಪ್ರಜ್ಞಾವಂತರಿದ್ದಾರೆ. ನಮ್ಮಲ್ಲಿ ಏನಾಗ್ತಾ ಇದೆ, ಜಾತಿ ವರ್ಗಗಳೆಲ್ಲ ಎಲ್ಲರೂ ತುಳಿದಿದ್ದಾರೆ. ಇವರೊಬ್ಬರು ಮಾತಾಡೋ, ನಾನೊಬ್ಬ ಮಾತಾಡ್ತೀನಿ, ಇವರೊಬ್ಬರು ಮಾತಾಡೋ, ಒಬ್ಬೊಬ್ಬರು ಒಂದೊಂದು ವಿಧಾನ ಮಾಡ್ತಾರೆ. ಈ ಎಲ್ಲ ವಿಧಾನ ಏಕತೆಯಾಗಿ ಬಂದರೆ ಮಾತ್ರ ವೋಟರ್ಸ್ಗಳು ಅದ್ರ ವ್ಯಾಲ್ಯೂಯೇಷನ್ ತಿಳ್ಕೊಂಡು ಮುಂದದ್ದು ಹೆಜ್ಜೆ ಇಡ್ತಾರೆ. ಅಲ್ಲಿ ನಾನು ಹೇಳಿದೆ ಎಕ್ಸಾಂಪಲ್, ಓಟ್ಗೆ ಜನನೇ ಲಂಚ ತೊಗೋಬೇಕಾದ್ರೆ ಅವನ್ನ ಬೆಟ್ ಮಾಡಿಸಿ ತೋರಿಸೋದ್ರಲ್ಲಿ ತಪ್ಪೇನಿಲ್ಲ. ನಾವು ದುಡ್ಡು ಈಗ ನೋಡಿ ಇಲ್ಲೇ 100 ಕೋಟಿ ರೂಪಾಯಿ ಹಂಚಿಕೆ ಮಾಡಿದ್ದಾರೆ, ದುಡ್ಡು ತೊಗೊಂಡು ಓಟ್ ಮಾಡಿದ್ದೀವಿ. ಅಭಿವೃದ್ಧಿ ಮಾಡಿಲ್ಲ ಅಂತ ಹೇಳಿ ಕೇಳಕ್ಕೆ ಮುಖನೂ ಇರಲ್ಲ ನಮ್ಮದು, ಹಂಗಾಗಿ ಅವ್ರು ಮಾಡಲ್ಲ. ಕೇಳೋದಕ್ಕೆ ಮುಖ ಇಲ್ಲ ಅಂದ್ರೆ ಅವ್ರು ಎಲ್ಲಿಂದ ದುಡ್ಡು ತಂದು ಮಡಗಿರ್ತಾರೆ. ಈಗ 100 ಕೋಟಿ ತಂದು ಹಾಕಿರ್ತಾರೆ, ದುಡ್ಡು ಅವರು ಎತ್ತಬೇಕಲ್ಲ. ಈಗ ಎಷ್ಟೋ ಜನಕ್ಕೆ ಈಗ ಆಲ್ರೆಡಿ ಆಗಲ್ಲ ಮಾತು ಹೇಳಿದ್ದಾರೆ. ಈಗ ಕೆಲಸ ಮಾಡಿಸ್ಕೊಳ್ಳಿ, ಇವ್ರು ಹೇಳಿದ್ರು ತಾಲೂಕು ಆಫೀಸ್ಗೆ ಹೋದ್ರೆ ಕೆಲಸ ಆಗಲ್ಲ ಅಂತ. ನೋಡಿ, ಒಂದು ದಿನಕ್ಕೆ ಒಬ್ರದ್ದು 700-800 ರೂಪಾಯಿ ಈಗಿನ ವ್ಯಾಲ್ಯೂಷನ್ ಸಂಪಾದನೆ ಇದೆ. ಸೊ ದುಡ್ಡು ಬರ್ಬೇಕಾದ್ರೆ ಏನು ಮಾಡ್ತಾರೆ ಹೇಳಿ, 2 ದಿನ ಕೆಲಸಕ್ಕೆ ಹೋಗಿದ್ರು ಪರವಾಗಿಲ್ಲ, ನಮ್ಮ ಜನ ಬಾಗಿಲಲ್ಲಿ ರಜಾ ಹಾಕೊಂಡು ದುಡ್ಡುಗೋಸ್ಕರ ಕಾಯ್ತಾ ಇರ್ತಾರೆ. ನನ್ನ ಮನಸ್ಥಿತಿನೇ ಈ ರೀತಿ ಇರಬೇಕಾದ್ರೆ ನಾನು ಇನ್ನೊಬ್ಬನ ಥಾಟ್ ಮಾಡಿ ಹೇಳೋ ಅವಶ್ಯಕತೆ ಇಲ್ಲ. ಈಗ ಸಾರ್ ಹೇಳಿದ್ರು, ಇವ್ರು ಹೇಳೋ ಮಾತಲ್ಲಿ ಅರ್ಥವಿದೆ. ಆದರೆ ಉಪಯೋಗ ಏನಂತಂದರೆ ಸಾರ್ವಜನಿಕವಾಗಿ ಇದನ್ನು ಇದು ಮಾಡಬೇಕು. ಈಗ ಏನಾಗುತ್ತೆ ಅಂದರೆ, ಈಗ ನಮ್ಮಲ್ಲಿ ಏನಾಗ್ತಂದ್ರೆ ಈಗ ವಕ್ಫ್ ಬೋರ್ಡ್ ಮಂಡಳಿಗಳೆಲ್ಲ ಬಂದಿದ್ದಾವೆ. ಈಗ 2013ನಲ್ಲಿ ಅದನ್ನ ಏನು ಮಾಡಿದ್ರು, ಒಂದು ಕಾಲಮ್ ತಂದಿದ್ದಾರೆ. ಯಾರು ತಂದಿರೋದು? ಇದೇ ಕಾಂಗ್ರೆಸ್ ತಂದಿರೋದು. ಈ ಉದ್ದೇಶ ಏನಿತ್ತು ಅದರಲ್ಲಿ? ಟ್ರಿಬ್ಯುನಲ್ ಕೋರ್ಟ್ ಅಂತ ಮಾಡಿ ಈಗ ಇವರು ರೈತರು ಇವ್ರೊಂದು 10 ಗುಂಟೆ, ಇವ್ರದ್ದು 15 ಗುಂಟೆ, ಒಬ್ಬರು ಇವತ್ತು ಇವ್ರ ಮನೆ ಬಾಗಿಲಿಗೆ ಬಂದಿದ್ದು ನಾಳೆ ನನ್ನ ಮನೆ ಬಾಗಿಲು ಬರೋದ್ರಲ್ಲಿ ತಪ್ಪಿಲ್ಲ. ಅದಕ್ಕೆ ನಾವು ಕೊಡ್ತಾ ಇರೋ ಪವರ್ ಯಾವ್ದು ಹೇಳಿ? ಇದು. ಈ ಪವರಿಂದ ನಾವು ಯಾರು ದುಷ್ಟರಿಗೆ ಓಟು ಕೊಡ್ತಾ ಇದ್ದೀವೋ ಆ ದುಷ್ಟರು ನಮಗೆ ವಾಪಸ್ ಕೊಡ್ತಾ ಇದ್ದಾರೆ. ಈಗ ಎಕ್ಸಾಂಪಲ್ ಏನಾಗುತ್ತೆ ಅಂದರೆ, 2,000 ರೂಪಾಯಿ ಮಹಿಳೆ, ಈಗ ಒಂದು ಮಹಿಳೆ ನನಗೆ 2,000 ರೂಪಾಯಿ ತಿಂಗಳು ದುಡ್ಡು ಬಂದಿಲ್ಲ ಅಂತಾಳೆ. ರೈತ ನೇಗ್ಲೆತ್ಕೊಂಡು ಹೋಗ್ತಾ ಇರ್ತಾನೆ, ನನಗೆ ಯಾಕೋ 2,000 ರೂಪಾಯಿ, ಅವ್ರು ಕೇಳ್ತಾರೆ 2,000 ರೂಪಾಯಿ ನೋಟ್ ಬಂದಿಲ್ಲ ಅಂತ. ನಿನ್ಗೆ 2,000 ಕೊಡ್ತಾವ್ರೆ, ನಿಮ್ದು 2 ಎಕರೆ ಒಗ್ಬಾರ್ದು ಹೋಯ್ತಾ ಇದೆ ಅಂತಾನೆ. ಹೌದಲ್ವಾ? ಇದು ಏನಾಗುತ್ತೆ, ಲೋಕ ಚಿಂತೆ ಜನಗಳಿಗಿಲ್ಲ. ಇಲ್ಲಿ ಪ್ರೆಸೆಂಟ್ ಏನೇ ಯೋಚನೆ ಮಾಡೋರಿಲ್ಲ. ನಾವು ಯೋಗೇಶ್ವರ ಪರ ಇದ್ದರೆ ನಾನು ಯೋಗೇಶ್ವರ ಯೋಚನೆ ಮಾಡ್ತೀನಿ, ನಿಖಿಲೇ ಇದ್ದರೆ ನಿಖಿಲ್ ಪರ ಯೋಚನೆ ಮಾಡ್ತೀನಿ. ಯಾವಾಗ ದೇಶವ್ಯಾಪ್ತಿಯಲ್ಲಿ ನಮ್ಮ ಸಾರ್ವಜನಿಕರು ರಾಜ್ಯ, ದೇಶ, ಸ್ವಾಭಿಮಾನ, ನಮ್ಮ ಹಿಂದೂ ಕಲ್ಚರ್ಸ್ ಏನಿದೆ ಇದ್ರ ಬಗ್ಗೆ ಯೋಚನೆ ಮಾಡ್ಕೊಂಬರಲಿ. ನಮ್ಮ ಇದ್ರು ಇವತ್ತು 90%, 95% ಓಟ್ಗಳಾಗಿದ್ದಾವೆ. ಸೆಂಟ್ರಲ್ ಎಲೆಕ್ಷನ್ ಆಗ್ಬೋದು, ಆ್ಯಸ್ ಇಟ್ ಈಸ್ ನಮ್ಮ ಚನ್ನಪಟ್ಟಣನೂ ಆಗ್ಬೋದು. ನಮ್ಮಲ್ಲಿ ಎಷ್ಟು % ಆಗುತ್ತೆ? ನಮ್ಮಲ್ಲಿ ಎಷ್ಟು % ಡಿವೈಡ್ ಆಗುತ್ತೆ? ಒಬ್ಬರಾದ್ರೂ ಅದ್ರ ಬಗ್ಗೆ ಯೋಚನೆ ಮಾಡಲಿ. ಆ ಒಂದು ಮೈಂಡ್ ಯೋಚನೆ ಬತ್ತು ಅಂದರೆ ಸಾರ್ವಜನಿಕವಾಗಿ ಸ್ವಲ್ಪ ಬದಲಾವಣೆ ಕಾಣ್ತೀವಿ. ಅವರೆಲ್ಲ ಒಂದಾಗಿರ್ಬೇಕಾದ್ರೆ ನಾವೆಲ್ಲ ಯಾಕೆ ಜಾತಿ ಅಂತ ಕಿತ್ತಾಡ್ಕೊಂಡು ಒಂದಾಗಬಾರ್ದು? ಬಿಟ್ಟಾಕಬೇಕು. ಹೊಡೆದಾಳೋ ನೀತಿ ನಮ್ಮ ಮನಸ್ಸಿನ ಆಳಕ್ಕೆ ಬೇರೆ ತುಂಬಿಟ್ಟಿದ್ದಾರಲ್ಲ, ತುಂಬಿಟ್ಟಿದ್ದಾರೆ. ಈಗ ರೈತರದ್ದು ಹೋರಾಟವಾಯಿತು ಇದರಲ್ಲಿ ಡೆಲ್ಲಿನಲ್ಲೆಲ್ಲ ಬಂದು ಇದು ಮಾಡಿದ್ರು. ಅದಕ್ಕೆ ಕಾರಣ ಈಗಲೂ ಎಷ್ಟೋ ಜನಗಳಿಗೆ ವಕ್ಫ್ ಅನ್ನೋ ಒಂದು ಇದೇ ಗೊತ್ತಿರಲಿಲ್ಲ. 3 ವರ್ಷದಿಂದನೇ ತಮಿಳ್ನಾಡಿಗೆ ಬಂದಿತ್ತು ವಕ್ಫ್ ಬೋರ್ಡ್ ಅಂತೇಳಿ. ಅವಾಗ ವಕ್ಫ್ ಬೋರ್ಡ್ ಬಂದಾಗ ಎಷ್ಟೋ ಜನಕ್ಕೆ, ನಾನೇ ಸಾಮಾನ್ಯವಾಗಿ ನಾವು ನ್ಯೂಸ್ ಪೇಪರ್ ಜಾಸ್ತಿ ಓದ್ತಾ ಇರ್ತೀವಿ, TV ನ್ಯೂಸ್ಗಳು ಜಾಸ್ತಿ ಅಪ್ಡೇಟ್ ಮಾಡ್ತಾ ಇರ್ತೀವಿ. ಸೊ ಅದು ಹೇಳಕ್ಕೆ ಹೋದಾಗ ಈಗಲೂ ಕೇಳಿ ಎಷ್ಟೋ ಜನಗಳಿಗೆ ವಕ್ಫ್ ಬೋರ್ಡ್ ಅಂದ್ರೆ ಏನು ಅಂತಲೂ ಗೊತ್ತಿಲ್ಲ ನಮ್ಮ ಜನಕ್ಕೆ. ಇಲ್ಲ LIDsಗಳು ಏನು ಮಾಡ್ತಾರೆ, ಸೀರಿಯಲ್ ನೋಡ್ತಾರೆ. ನಾಳೆ ಬೆಳಗ್ಗೆ ಏನಾಗುತ್ತೆ ಅಂತ ಯೋಚನೆ ಮಾಡ್ತಾರೆ ಸೀರಿಯಲ್ನಲ್ಲಿ. ಅದೇ ವಕ್ಫ್ ಬೋರ್ಡ್ ನ್ಯೂಸ್ ಬಂದಿರೋದು ತಲೆಗೆ ಹಾಕ್ಕೊಂಡಿರಲ್ಲ ಅಲ್ವಾ? ಅದನ್ನು ಈ ನ್ಯೂಸ್ನ ತಲೆಗೆ ಹಾಕ್ಕೊಂಡಿರಲ್ಲ. ಅದೇ ಒಂದು ಹೆಂಗಸು, ಲೇಡೀಸು, ಒಂದು ಊರ ಗ್ರಾಮ ಆಗ್ಬೋದು, ಪಟ್ಟಣ ಆಗ್ಬೋದು, ಇನ್ನೊಂದು ಆಗ್ಬೋದು, ಇವ್ರಿಗೆ ಯಾರಿಗೋ ಒಂದು 500 ರೂಪಾಯಿ ಸಾಲ ಕೊಡ್ತಾಯಿದ್ದೀನಿ ಅಂದಾಗ ಅವನು ಕೊಡ್ತಾನೆ ಬರುತ್ತೆ ಬರಲ್ಲ ಅಂತ 1000 ಪಟ್ಟು ಯೋಚನೆ ಮಾಡ್ತೀರಾ. ಲೇಡೀಸ್ಗಳಾಗಲಿ, ನಾವೇ ಆಗಲಿ, ಇನ್ನೊಬ್ಬರಾಗಲಿ. ಅದೇ 2,000 ರೂಪಾಯಿ ಕೊಡಬೇಕಾದ್ರೆ ನಾವುಗಳು ತೀಸ್ಕೊಬೇಕಾದ್ರೆ ಯಾಕೆ ಯೋಚನೆ ಮಾಡಲ್ಲ ನೀವು? ಒಳ್ಳೇದಕ್ಕೆ ಕೆಟ್ಟದ್ದು ಎಲ್ಲ ಯೋಚನೆ ಮಾಡೋ ಭಗವಂತ ಶಕ್ತಿ ಕೊಟ್ಟಿದ್ದಾನೆ. ಒಂದು ಓಟ್ ಹಾಕಬೇಕಾದ್ರೆ ಈಗ ಎಷ್ಟೋ ಜನ ಸಾಮಾನ್ಯವಾಗಿ ಹೇಳ್ತಾರೆ, ಲೇಡೀಸ್ಗಳಲ್ಲಿ ಏನಂತ ಹೇಳ್ತಾರೆ ಅಂದರೆ,
ಅಯ್ಯೋ ಯಾವನಿಗೋ ಒಂದು ಓಟ್ ಹಾಕ್ಬಿಟ್ಟು ಬಂದ್ಬಿಟ್ರೆ ಆಯಿತು ಅಂತ ಹೇಳ್ತಾರೆ ಹೇಳಲ್ವೋ 500 ರೂಪಾಯಿ ನಿಮಗೆ ಕೊಡಬೇಕಾದ್ರೆ ಅವ್ನು ಕೊಡ್ತಾನೆ ಇಲ್ವಾ ಅಂತ ಕೊಡೋ ಶಕ್ತಿ ಯೋಚನೆ ಮಾಡೋ ಶಕ್ತಿ ಭಗವಂತ ಕೊಟ್ಟಾದ್ಮೇಲೆ ಓಟ್ ಹಾಕ್ಬೇಕಾದ್ರೆ ಎಂಥವ್ರಿಗೆ ಹಾಕಿದ್ರೆ ಒಳ್ಳೇದು ಅನ್ನೋದು ಯೋಚನೆ ಮಾಡೋದು ಅವ್ರು ಮಾಡಬೇಕು. ಸಾಮಾನ್ಯವಾಗಿ ಮಾಡಲ್ಲ ನಮ್ಮ ಜನ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.